ನಾನು ಹೇಳ್ತಲ್ಲ ಹೇಳ್ರಿ ಹೇಳ್ರಿ. ನಾನು ಕೇಳ್ತೇನೆ. ಕೇಳಿ ಸರ್. ಸರ್ ನಿಮ್ಮ ಹೆಸರು? ಏ ಬಸಪ್ಪ. ಬಸಪ್ಪ. ಸರ್ ಏನು ವೃತ್ತಿಯಲ್ಲಿ, ಯಾವ ವೃತ್ತಿಯಲ್ಲಿ ಇದ್ರಿ ನೀವು? ನಾನು ಶಿಕ್ಷಕ. ಶಿಕ್ಷಕರು, ಓಕೆ ಸರ್. ಸರ್ ಏನು ಸಮಸ್ಯೆ ಇತ್ತು? ನನಗೆ ಸೊಂಟ ನೋವು. ಹಾಂ ಸರ್. ಆಮೇಲೆ ಗುಡ್ಡೆಗಳು ನೋವು. ಹಾಂ ಹಾಂ. ಗುಡ್ಡೆಗಳು. ಓಕೆ ಸರ್. ಆಮೇಲೆ ಮೊಣಕಾಲು. ಓಕೆ. ಆಮೇಲೆ ಕಾಲು ಹರಟದ ಹತ್ರ ಅದು ಕೇಳ್ತಾರೆ ಮಣಿ ಮಣಿ ಕಾಲು ಇದು ಏನು ಊರಕ್ಕೆ ಆಗ್ತಿದ್ದಿಲ್ಲ. ಮಣಿಕಟ್ಟು. ಹಾಂ ಮಣಿಕಟ್ಟು. ಮಣಿಕಟ್ಟು ಮಡ್ಸಕ್ ಆಗ್ತಿದ್ದಲ್ಲ, ಇದು ಮಾಡಕ್ ಆಗ್ತಿದ್ದಿಲ್ಲ. ಅದನ್ನ ನಿಂಗೆ ಅನ್ನಕ್ ಬರ್ತದೆ. ಬರೀ ಜಸ್ಟ್ ಶೇಕ್ ಮಾಡಕ್ ಆಗ್ತಿದ್ದಿಲ್ಲ. ನೋಡ್ರಿ ಈಗ ಆರಾಮಾಗಿ ಶೇಕ್ ಆಗ್ತಾ ಇದೆ. ಮಾಡ್ತಾ ಇದ್ದಾನೆ. ಇನ್ನೂ ಒಂಚೂರು ಅದಾವೆ. ಸರ್ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರಿ? ಅಯ್ಯೋ ಅದು ಹೇಳ್ಬಾರ್ದು ಸರ್. ಅವು ಎಷ್ಟು ಹಾಸ್ಪಿಟ್ಲ್ ಎಲ್ಲ ಮೋಸ ಸರ್. ಏನು ಹೋಟ್ಲ ಅಬ್ಬೂರ್ ಬಸಪಟ್ಟ ಇದು ಒಂದಾಳಿ ಎಲ್ಲ ಆಗಿದಾವ. ಎಲ್ಲ ಸರ್ ಪೂರ್ತಿ ಬೆಂಗಳೂರು ಎಲ್ಲ ಅಡ್ಡಾಡಿದೆ. ಬೆಂಗಳೂರಿಗೆ ಒಂದು 4-5 ಆಸ್ಪತ್ರೆ ಹೋಗಿದೆ. 4-5 ಆಸ್ಪತ್ರೆ ಡಾಕ್ಟ್ರುಗಳು ಟೆಸ್ಟ್ ಮಾಡಿದ್ದಾನ ಡಾಕ್ಟ್ರುಗಳು. ನೋಡಿ ಸರ್, ದುಡ್ಡು ಸಾಕನ ಮಾಡಿ ಸುರಿದಿದ್ರಿ. ಹೌದೌದು. ಔಷಧಿ ಆರಾಮಾಗಲಿಲ್ಲ. ಆಗಲಿಲ್ಲ. ಎಲ್ಲಿ ಆರಾಮಾಗಲಿಲ್ಲ ಸರ್. 10 ನಿಮಿಷ ಕುತ್ಕೊಳಕ್ ಆಗ್ತಿದ್ದಿಲ್ಲ ನಿಮ್ಮ ಕೈಲಿ. ಹೌದು. ಇವತ್ತು ಸರ್ ವಿವೋಜಿ ಕಂಪ್ನಿ ಇದೆ ಸರ್. ಇವತ್ತು ಅರ್ಥೋ ಇದನ್ನ ತಗೊಂಡ ಮೇಲೆ ಸರ್ ನಿಮ್ಗೆ ಹೌದು 1 ತಿಂಗಳು ತಗೊಂಡಿದ್ರಿ. ಈಗ ತಗೊಂಡ ಮೇಲೆ ಸರ್ 3 ಅರ್ಥೋ ಮತ್ತೆ ನೋನಿ ಅಲೋವೆರಾ ತಗೊಂಡಿದ್ರಿ. ತಗೊಂಡ ಮೇಲೆ ಸರ್ ಯಾವ ತರ ಅನಿಸ್ತು? ರಿಸಲ್ಟ್ ಅನಿಸ್ತು ನಿಮ್ಗೆ? ಉತ್ತಮ ಅನಿಸ್ತು ನನಗೆ. ಈಗ ಅಡ್ಡಾಡ್ತಾರೆ, ಕಾಲು ಕೈಯೆಲ್ಲ ಮಾಡಿಸ್ತದ, ಹೊಸ ಚರ್ಮ ಬರ್ತಾ ಇದೆ. ಇವತ್ತು ಮೂಳೆಗಳೆಲ್ಲ ಗಟ್ಟಿ ಆಗ್ತದವೆ. ಚರ್ಮ ಎಲ್ಲ ಮೇಲ್ಗಡೆ ಎಲ್ಲ ಸುಟ್ಟೋಗ್ಬಿಡ್ತು, ಇದಾಗ್ಬಿಡ್ತು. ಅದೆಲ್ಲ ಹೊರಗೆ ಎಲ್ಲ ಗಲೀಜೆಲ್ಲ ಹೊರಗೆ ಬಂದ್ಬಿಡ್ತು. ಎಲ್ಲ ಹೊರಗೆ ಬಂದು ಹೊಸ ಚರ್ಮ ಆಗೈತೆ. ಹೊಸ ಚರ್ಮ ಬಂದಿದೆ. ಈಗ ಆರಾಮಾಗಿ ಅಡ್ಡಾಡ್ತೀರಿ. ಈಗ ಪರವಾಗಿಲ್ಲ. ಈಗ ಅಡ್ಡಾಡ್ತೀರಿ. ಕಾನ್ಫಿಡೆನ್ಸ್ ಬಂದಿದೆಯಾ? ಬಂದಿದೆ ಸರ್. ಅಡ್ಡಾಡ್ಬೋದು, ನಾನು ಮಾಡ್ಬೋದು. ಚೆಪ್ಪೆಗಳು ಇದ್ದು ಸ್ವಲ್ಪ ಹಿಡಿತವೆ. ಓಕೆ. ಅದು ಹೋಗ್ತಾನೆ. ಓಕೆ ಸರ್. ಓಕೆ ಸರ್, ನಿಮ್ಗೆ ಏನು ಅನಿಸ್ತಿದೆ ಔಷಧಿ? ಇದು ಏನು ಯಾವ ಥರ ನಿಮ್ಗೆ ಹಿಡಿಸ್ತೈತೆ ಇದು? ಇದಾಗ್ಲಿ ಇಮ್ಯುನಿಟಿ ಆಗಲಿ? ಈ ಬಡಕಾಲುಗಳು ಓಕೆ. ಈ ತರ ಕಾರಣ ಅಂದ್ರೆ ಔಷಧಿ ಬಿದ್ದ ಮೇಲೆ ಬಗ್ಗೆ ಇಮ್ಯುನಿಟಿ ಆಗಲಿ ಬಿದ್ದ ಮೇಲೆ ಅದು ಸರಿಯಾಗಿ ಓದ್ದೆ. ಔಷಧಿ ತಗೊಂಡು ಕುತ್ಕೊಂಡು ಓದಕ್ಕಾಗಲ್ಲ ಸರ್. ಹೌದಾ? ಮಾತಾಡ್ತೀವಿ ದಿಮ್ಮ ಹಾಕೋಣ. ಖಂಡಿತ ಖಂಡಿತ. ಈಗ ಚೆನ್ನಾಗಾದ್ಮೇಲೆ ಎಲ್ಲ ಓದಿದೆ ಸರ್. ನೋಡಿ ಸ್ನೇಹಿತರೆ, ನಾನು ಹೇಳ್ತೀನಿ, ಇವರು ಬೆಡ್ ರೆಸ್ಟ್ ಅಲ್ಲಿ ಇದ್ರು. ಸುಮಾರು ಎದ್ದಳಕ್ ಕೂತ್ಕೊಳಕ್ ಆಗ್ತಿದ್ದಿಲ್ಲ. ಚಿಪ್ಪೆಗಳೆಲ್ಲ ಒಳಗೋಗಿ, ಅಂದ್ರೆ ಈ ಫೇರ್ ಪಾರ್ಟ್ಸ್ ಗಳು ಯಾವ್ದು ಕೂಡ ಗಟ್ಟಿ ಇದ್ದಿಲ್ಲ. ಕಾಲ್ ಮಡ್ಚಕ್ ಆಗ್ತಿದ್ದಿಲ್ಲ. ಇವೆಲ್ಲ ಏನದವಲ್ಲ ಹೊರಗೆ ಬರವೆಲ್ಲವು ಸರ್. ಅಂತದ್ದು ಒಂದು ಅರ್ಥೋ ಕೇರ್ ಜ್ಯೂಸ್ ಮತ್ತೆ ಒಂದು ಇಮ್ಯುನಿಟಿ ಸರ್. ಇವತ್ತು ಒಂದು ವಿಪಲ್ಸ್ ಸರ್, ಒಂದು ಅಲೋವೆರಾ, ಇಷ್ಟು 4 ಔಷಧಿಗಳನ್ನ ಕೊಟ್ಟಿದೀವಿ ಸರ್. ಇವತ್ತು 10-15 ಲಕ್ಷ ಖರ್ಚು ಮಾಡಿದ್ದಾರೆ, ವಾಸಿ ಆಗಿಲ್ಲ ಸರ್. ಆಯುರ್ವೇದ ಇವತ್ತೇನು ವಿವೋಜಿ ಕಂಪನಿ ಇದೆ. ಇವತ್ತು ಅರ್ಥೋ ಕೇರ್ ಜ್ಯೂಸ್ ಮತ್ತೆ ವಿಪಲ್ಸ್ ಮತ್ತೆ ಇಮ್ಯುನಿಟಿ ಕೊಟ್ಟಿದ್ದೀವಿ ಸರ್. ಇವತ್ತು ಎದ್ದು ಅಡ್ಡಾಡ್ತಿದ್ದಾರೆ ಸರ್. ಕಾನ್ಫಿಡೆನ್ಸ್ ಬಂದಿದೆ ಅವರಿಗೆ. ಮತ್ತೆ ಫೋನ್ ಮಾಡಿ ನಮಗೆ ಔಷಧಿ ಬೇಕಂತ ತರಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಯಾರ ನೋಡ್ರಿ, ಖಂಡಿತ ಹೇಳ್ತಾನೆ, ಅದ್ಭುತವಾಗಿ ವಿವೋಜಿ ಪ್ರಾಡಕ್ಟ್ ಇವತ್ತು ಕೆಲಸ ಮಾಡ್ತಾ ಇದಾವೆ. ಬಹಳ ಖುಷಿ ಆಯ್ತು ಸರ್. ಖಂಡಿತ ನೀವು ಗೆಲ್ತೀರಿ. 500 ಜನ ಪ್ರೋಗ್ರಾಮ್ ಕರೀತಾನೆ. ಇವತ್ತು ಅವರೇ ಖುಷಿಯಿಂದ ಈ ಮಟ್ಟಕ್ಕೆ ಇಟ್ಕೊಳಕ್ ಶಕ್ತಿನೇ ಇದ್ದಿಲ್ಲ ಸರ್. ಇವತ್ತು ಈ ಮಟ್ಟಕ್ಕೆ ಬಂದ್ರೆ ಇವತ್ತು ವಿವೋಜಿ ಪ್ರಾಡಕ್ಟ್, ವಿವೋಜಿ ಒಂದು ಪ್ರಾಡಕ್ಟ್ ಇಟ್ಕೊಳ್ಳೋಂತ ಕೆಪಾಸಿಟಿ ಇದ್ದಿಲ್ಲ. ಇವತ್ತು ಅವರಿಗೆ ಒಂದು ಪ್ರಾಡಕ್ಟ್, ಒಂದು ಲೀಟರ್ ಇಟ್ಕೊಳ್ಳೋಂತ ಕೆಪಾಸಿಟಿ 4 ಬಂದಿದೆ ಅಂದ್ರೆ ಸರ್, ತುಂಬಾ ಖುಷಿ ವಿಚಾರ ಇವತ್ತು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಜೈ ವಿವೋಜಿ. ಮುಟ್ಟಾಗಿದ್ದಿಲ್ಲ ಸರ್. ನಾನು ಒಂದು ಲೀಟರ್ ತಗೊಂಡಿದ್ದೆ ಅಂತ ಬಿಟ್ಟಿದೆ. ಆ ಕಣಕ್ ಆಗ್ತಿದ್ದಿಲ್ಲ. ಯಾವ್ರು ಇದು? ಇವ್ರು ಯಾವ ಸರ್? ಇದು ಊರೇ ನಮ್ಮ ಊರ ತಿಳ್ಕೊಂಡ್ರಿ ಸರ್. ಯಾವ ಊರಿದು? ತ್ಯಾಜವಳ್ಳಿ. ಯಾವ ತಾಲೂಕು ಬರುತ್ತೆ? ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ ಸರ್. ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ತ್ಯಾಜವಳ್ಳಿ. ಇವತ್ತು ವಿವೋಜಿ ಪ್ರಾಡಕ್ಟ್ ಬಳಸಿ ಅದ್ಭುತವಾದಂತ ರಿಸಲ್ಟ್ ಬಂದಿದೆ ಸರ್. ಖಂಡಿತ ತುಂಬಾ ಖುಷಿ ಆಯ್ತು ನನಗಂತೂ. ಅದ್ಭುತವಾದಂತ ಯಾವುದೇ ಪೇಷಂಟ್ ಇದ್ರೆ ಖಂಡಿತ ಹೇಳ್ತೀನಿ ಸ್ನೇಹಿತರೆ, ಶೇರ್ ಮಾಡಿ ಇದನ್ನ. ಖಂಡಿತ ಹೇಳ್ತೀನಿ, ಬಳಸ್ಕೊಡ್ರಿ, ಸದುಪಯೋಗ ಪಡ್ಕೊಡ್ರಿ ಅಂತ ಹೇಳಿ 2 ಮಾತು ತಿಳಿಸ್ತೀನಿ. ಬೆಂಗಳೂರು, ಮಣಿಪಾಲು, ಶಿವಮೊಗ್ಗ ಎಲ್ಲ ಕಡೆ ತೋರಿಸಿದ್ರು ಸರಿ ಆಗ್ಲೇ ಇಲ್ಲ. ಅದಕ್ಕೆ